ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತಿನ್ಯಾಕೆ ತಡ ಅಲ್ವಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿಯೇ ಬಿಡುವ. ನಮ್ಮ ಮನೆಯಲ್ಲಿ ನಾಗದೇವರ ಪೂಜೆ ಹಾಗೂ ದೈವ ದೇವರಿಗೆ ಅಗೆಲು ಸೇವೆ ಇದ್ದಿದ್ದರಿಂದ ಒಂದು ದಿವಸ ಮುಂಚಿತವಾಗಿ ಬೇಕಾದಂಥ ತಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿರುವ ಎಲ್ಲ ಪುಟಾಣಿಗಳು ಸೇರಿ ಲಗೋರಿ ಆಟ ಆಡಲಿಕ್ಕೆ ಶುರು ಮಾಡಿದರು. ನಮಗೆ ಕೂಡ ಅವ್ರ ಜೊತೆ ಹೋಗಿ ಜಾಯ್ನ್ ಆಗುವ ಅಂತೇಳಿ ಮನಸ್ಸಾಗ್ತಾ ಇತ್ತು. ನಮಗೆ ಎಷ್ಟು ಮನಸ್ಸಾದರೂ ಕೂಡ ಅವರು ನಮ್ಮನ್ನು ಜಾಯ್ನ್ ಮಾಡ್ಕೊಳ್ತಾ ಇರಲಿಲ್ಲ. ಅಕಸ್ಮಾತ್ ಜಾಯ್ನ್ ಆಗಿದ್ರು ಕೂಡ ಅವರೊಟ್ಟಿಗೆ ನಾವು ಪೆಟ್ಟು ತಿಂದು ವಾಪಸ್ ಬರಬೇಕಿತ್ತು. ಇನ್ಯಾಕೆ ಪೆಟ್ಟು ತಿನ್ನುವಂಥ ಕೆಲಸ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡು ಅವರು ಆಟಾಡೋದನ್ನೇ ನೋಡ್ತಾ ಇದ್ವಿ ಹೊರತು ಅವ್ರ ಜೊತೆ ಹೋಗಿ ಜಾಯ್ನ್ ಆಗಲಿಲ್ಲ. ಆದರೆ ನಮ್ಮ ಮನೆಯ ಮಕ್ಕಳೆಲ್ಲ ಆಟ ಆಡುವಾಗ ನಮ್ಮ ಬಾಲ್ಯದ ನೆನಪು ಕೂಡ ಒಮ್ಮೆ ಕಣ್ಣ ಮುಂದೆ ಬಂದಾಗೆ ಅನಿಸ್ತಾ ಇತ್ತು. ಹಾಗೆಯೇ ಈ ರೀತಿ ಲಗೋರಿ ಎಲ್ಲ ಆಡೋದನ್ನು ನೋಡಬೇಕು ಅಂತ ಹೇಳಿದರೆ ಒಂದು ಹಳ್ಳಿಗೆ ಹೋಗಬೇಕು. ಯಾಕೆ ಅಂದರೆ ಈಗ ಸಿಟಿ ಕಡೆ ಎಲ್ಲ ಉಂಟಲ್ಲ, ಮಕ್ಕಳಿಗೆ ಬರೀ ಮೊಬೈಲ್ನಲ್ಲಿ ಆಟ ಆಡೋದೇ ಆಗಿದೆ. ನೋಡಿ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಎಷ್ಟು ಚಂದ ಅಲ್ವಾ. ಹಾಗೆಯೇ ಮರುದಿನ ಹಲಸಿನ ಹಣ್ಣಿನ ಗಟ್ಟಿ ಮಾಡಬೇಕಾಗಿತ್ತು ಪೂಜೆಗೆ. ಹಾಗಾಗಿ ನಮ್ಮ ಮನೆಯಲ್ಲಿರುವವರೆಲ್ಲ ಸೇರಿಕೊಂಡು ಹಲಸಿನ ಹಣ್ಣನ್ನು ಬಿಡಿಸ್ತಾ ಇದ್ರು. ಹಾಗೆ ಹಲಸಿನ ಹಣ್ಣು ಕಟ್ ಮಾಡಿದ ಸ್ಮೆಲ್ಲಿಗೆ ಮನೆಯ ಮಕ್ಕಳೆಲ್ಲ ಆಟ ಬಿಟ್ಟು ಬಂದು ಸುತ್ತ ಕೂತ್ಕೊಂಡ್ರು. ಹಾಗೇನೆ ನಾವು ಈ ಜಾಯಿಂಟ್ ಫ್ಯಾಮಿಲಿ ನೋಡಬೇಕು ಅಂದರೆ ಈಗಲೂ ಕೂಡ ಹಳ್ಳಿಗೆ ಹೋದರೆ ನೋಡಲಿಕ್ಕೆ ಸಿಗ್ತದೆ. ಈ ಸಿಟಿಯಲ್ಲೆಲ್ಲ ಇರುವವರಿಗೆ ಹೇಗೆ ಅಂದರೆ ನಾವಿಬ್ಬರು ನಮಗಿಬ್ಬರು ಅನ್ನುವ ಪರಿಸ್ಥಿತಿ ಬಂದಿದೆ. ಹಾಗೆಯೇ ಕೆಲವೊಬ್ಬರಿಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದರೆ ಅಯ್ಯೋ ಜಾಯಿಂಟ್ ಫ್ಯಾಮಿಲಿಯಾ ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಂಥ ಖುಷಿ ಉಂಟಲ್ಲ, ಅದು ಮಾತಿನಲ್ಲಿ ಹೇಳಿದರೆ ಅದು ಖಂಡಿತವಾಗಿಯೂ ಅರ್ಥ ಆಗೋದಿಲ್ಲ. ಹಾಗೆಯೇ ನಾವು ನೈಟ್ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿ ಇಟ್ಟು ರೆಸ್ಟ್ ಮಾಡಿದ್ವಿ. ಹಾಗೆ ಮರುದಿನ ಎದ್ದು ಬರುವಾಗ ಇಲ್ಲಿ ನಮ್ಮ ಮಾವವರೆಲ್ಲ ಸೇರಿಕೊಂಡು ಮಧ್ಯಾಹ್ನದ ಅಡುಗೆ ಕೂಡ ತಯಾರು ಮಾಡ್ತಾಯಿದ್ರು. ಹಾಗೆಯೇ ಬೆಳಗ್ಗೆಗೆ ಟಿಫನ್ ಕೂಡ ತಯಾರಾಗಿತ್ತು. ನೋಡಿ ಇಲ್ಲಿ ಒಂದು ಕಡೆ ಅನ್ನ, ಸಾಂಬಾರು, ಪಾಯಸ, ವೆರೈಟಿ ಫುಡ್ಡು ರೆಡಿ ಆಗ್ತಿದೆ. ನಮ್ಮ ಸೀನಜ್ಜನ್ಗೆ ಯಾವುದೇ ಕೆಲಸ ಮಾಡಬೇಕು ಅಂದರೆ ಅವ್ರ ಬಾಯಲ್ಲಿ ಒಂದು ಬೀಡಿ ಇರಲೇಬೇಕು. ಅದು ಅವ್ರಿಗೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಇಲ್ಲಿ ಟಿಫನ್ ಕೂಡ ತಯಾರಾಗಿತ್ತು. ನಾನು ಕೂಡ ಟಿಫನ್ ಮಾಡುವ ಅಂತೇಳಿ ಬಂದೆ. ಅಷ್ಟೊತ್ತಿಗೆ ನಮ್ಮ ಅಶ್ವಿನಿ ಅಕ್ಕ, ಸುನೀತಾ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಜಾಯ್ನ್ ಆಗಿದ್ರು. ಬೆಳಗ್ಗೆ ಟಿಫನ್ ಅಂತೂ ಸಖತ್ತಾಗಿತ್ತು. ಏನು ಅಂತ ಕೇಳೋದಾದ್ರೆ ಸೇವಿಗೆ ಉಪ್ಪಿಟ್ಟು ಹಾಗೆ ಅವಲಕ್ಕಿ ಮಾಡಿದ್ರು. ಹೊಟ್ಟೆ ತುಂಬ ತಿಂದು ಇನ್ನು ರೆಡಿಯಾಗಿ ಬರುವ ಅಂತೇಳಿ ಬರುವಷ್ಟೊತ್ತಿಗೆ ಇಲ್ಲಿ ಭಟ್ರು ಕೂಡ ಬಂದು ಅವರ ಕೆಲಸ ಅವರು ಶುರು ಮಾಡ್ಕೊಂಡಿದ್ರು. ಭಟ್ರು ಮಾತ್ರ ಅಲ್ಲ, ಆಲ್ಮೋಸ್ಟ್ ಕೆಲವೆಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ರು. ಹಾಗೆ ಬಂದಂಥ ಗೆಸ್ಟ್ಗಳಿಗೆ ಕುಡಿಲಿಕ್ಕೆ ಅಂತೇಳಿ ಜ್ಯೂಸ್ ಮಾಡಿ ಇಟ್ಟಿದ್ರು. ಅದನ್ನು ನಾವೇ ಸ್ವಲ್ಪ ಜಾಸ್ತಿ ಕುಡಿದ್ವಿ. ಯಾಕೆ ಅಂದರೆ ಈ ದಕ್ಷಿಣ ಕನ್ನಡದ ಬಿಸಿಲಿನ ಬಗ್ಗೆ ನಿಮಗೆ ಪದೇ ಪದೇ ಹೇಳ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ. ಹಾಗಾಗಿ ನಾವು ನಮ್ಗೆ ಎಷ್ಟು ಬೇಕಷ್ಟು ಜ್ಯೂಸ್ ಕುಡ್ಕೊಂಡು ನಾಗಬನದ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಕೂಡ ತಯಾರಾಗಿತ್ತು. ದೇವರಿಗೆ ಹಾಲು ಹಾಗೆ ಎಳನೀರ ಅಭಿಷೇಕ ಕೂಡ ಆಗ್ತಾ ಇತ್ತು. ಹಾಗೆಯೇ ಒಂದು ಕಡೆಯಿಂದ ಆಶ್ಲೇಷ ಬಲಿಗೆ ಕೂಡ ತಯಾರಾಗ್ತಾ ಇತ್ತು. ಹಾಗೆಯೇ ನೋಡ್ತಾ ಇರ್ಬೋದು, ಈಗ ಕೆಲವೊಂದು ರಿಲೇಟಿವ್ಸ್ಗಳೆಲ್ಲ ಬಂದು ಜಾಯ್ನ್ ಆಗಿದ್ದಾರೆ. ಒಂದು ಕಡೆಯಿಂದ ಪೂಜೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ನಮ್ಮದು ಡೀಪ್ ಡಿಸ್ಕಷನ್ ಆಗ್ತಾಯಿತ್ತು. ನಂದು ವಿನಯ ಚಿಕ್ಕಮ್ಮಂದು ಒಂದು ಡಿಸ್ಕಷನ್ ಆಗಿದ್ರೆ ಈ ಕಡೆಯಿಂದ ಪ್ರೇಮಾಮಿ, ಅಶ್ವಿನಿ ಅಕ್ಕ, ವಿನೋದ ಚಿಕ್ಕಮ್ಮ ಇವರದ್ದೆಲ್ಲ ಮತ್ತೊಂದು ಏನೋ ಡಿಸ್ಕಷನ್ ಆಗ್ತಾ ಇತ್ತು. ಹಾಗೆ ಪೂಜೆ ಆಗೋ ತನಕ, ಪೂಜೆಗೆ ತಯಾರಾಗೋ ತನಕ ನಮ್ಮದೇ ಲೋಕದಲ್ಲಿ ನಾವಿದ್ವಿ. ಅಷ್ಟೊತ್ತಿಗೆ ನೋಡಿ ಇಲ್ಲಿ ನಮ್ಮ ಕುಮಾರಣ್ಣ ಹಾಗೆ ನಮ್ಮ ಚಾರ್ವಿಗೆ ಅವರು ತುಂಬಾ ಇರಿಟೇಷನ್ ಮಾಡ್ತಾಯಿದ್ರು. ಯಾಕೆ ಅಂದರೆ ಅವಳನ್ನು ಹಿಡಿಯೋದು ಎಳೆಯೋದು, ಅವ್ರಿಗೆ ಮಗು ಅಂದರೆ ತುಂಬ ಇಷ್ಟ. ಆದರೆ ಇವಳಿಗೆ ಆ ರೀತಿ ಇರಿಟೇಷನ್ ಎಲ್ಲ ಆಗೋದೇ ಇಲ್ಲ. ಅವಳಿಗೆ ಏನಿದ್ರು ಅವಳ ಫ್ರೆಂಡ್ ಆರ್ವಿಯೇ ಸರಿ. ಅವರಿಬ್ರು ಒಟ್ಟಿಗಿದ್ರೆ ಉಂಟಲ್ಲ, ಎಷ್ಟು ಜನ ಇರಲಿ ಏನೇ ಆಗ್ತಾ ಇರಲಿ ಅವರದ್ದೇ ಲೋಕದಲ್ಲಿ ಅವ್ರು ಇರ್ತಾರೆ. ಫೈನಲಿ ಪೂಜೆ ಕೂಡ ಆಗಿತ್ತು. ಹಾಗೆಯೇ ತುಂಬ ಜನ ಕೂಡ ಸೇರಿದ್ರು. ಹಾಗೆ ಈಗ ಸ್ಕೂಲಿಗೆ ರಜೆ ಇರೋದ್ರಿಂದ ಪ್ರತಿಯೊಬ್ಬರು ಫ್ರೀ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಕೂಡ ಜೊತೆಯಲ್ಲಿಯೇ ಕರ್ಕೊಂಡು ನಾಗದೇವರ ಪೂಜೆಗೆ ಬಂದಿದ್ದರು. ಹಾಗೆಯೇ ನಮಗಂತೂ ತುಂಬ ಜನ ಹೊಸ ಮುಖಗಳು ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು. ಯಾಕೆಂದರೆ ಯಾವಾಗಲೂ ಅವರ ಅಪ್ಪ ಅಮ್ಮ ಬರ್ತಾ ಇರೋದ್ರಿಂದ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರಲಿಲ್ಲ. ಈ ಸರ್ತಿ ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ಎಲ್ಲರೂ ಅವರವರ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು. ಹಾಗಾಗಿ ಮಕ್ಕಳನ್ನೆಲ್ಲ ನೋಡುವಾಗ ಇದೆಲ್ಲ ನಮಗೆ ಹೊಸ ಮುಖ ಅಂತ ಅನಿಸ್ತಾ ಇತ್ತು. ಹಾಗೆಯೇ ನೋಡಿ ಪೂಜೆ ಮುಗಿಸಿ ಊಟ ಎಲ್ಲ ಮಾಡಿ ಮನೆಗೆ ಬಂದು ಒಂದು 5 ನಿಮಿಷ ರೆಸ್ಟ್ ಮಾಡಿ ನಂತರ ಪುನಃ ಸಂಜೆಗೆ ಬೇಕಾದ ತಯಾರಿ ಮಾಡಬೇಕಲ್ವಾ. ಹಾಗಾಗಿ ಬೇರೆ ಎಂಥ ಕೆಲಸ ಇದೆ ಅಂತ ನೋಡಲಿಕ್ಕೆ ಬಂದ್ವಿ. ಪ್ರತಿ ಸರ್ತಿಯೂ ನಾವು ಕೋಳಿ ಕಟ್ ಮಾಡಲಿಕ್ಕೆ ಕೂರ್ತಾ ಇದ್ವಿ. ಆದರೆ ಈ ಸರ್ತಿ ಕಟ್ ಮಾಡಲಿಕ್ಕೆ ಕೂರುದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಸಿಕ್ಕಾಪಟ್ಟೆ ಚಿಕನ್ ಇದ್ದದ್ರಿಂದ ನಮಗೆ ಇಡೀ ಬೆನ್ನೆಲ್ಲ ನೋವು ಬರಲಿಕ್ಕೆ ಶುರು ಆಗ್ತಾ ಇತ್ತು. ಹಾಗೆಯೇ ಪ್ರತಿ ಸರ್ತಿ ಯಾರು ಕಟ್ ಮಾಡಲಿಕ್ಕೆ ಕೂರ್ತಾರೆ ಅವರೇ ಕೂರ್ತಾ ಇದ್ವಿ. ಹಾಗಾಗಿ ಈ ಸರ್ತಿ ಕೋಳಿ ಕಟ್ ಮಾಡೋದು ಬೇಡ, ಸ್ವಲ್ಪ ಚೇಂಜಸ್
ಇರಲಿ ಅಂತೇಳಿ ಕೋಳಿ ಕ್ಲೀನ್ ಮಾಡಿ ಕೊಡುವ ಅಂತೇಳಿ ಬಂದ್ವಿ. ನೋಡಿ ಇಲ್ಲಿ ಗಂಡಸರೆಲ್ಲ ಕೋಳಿಯನ್ನು ಬಿಸಿ ನೀರಿಗೆ ಹಾಕಿ ಹಾಕಿ ಕೊಡ್ತಾ ಇದ್ರು. ಇನ್ನು ನಾವೆಲ್ಲ ಎಲ್ಲಿ ನೆರಳಿದೆ ಅಂತೇಳಿ ನೋಡುವಾಗ ನಮ್ಮ ಗದ್ದೆಯಲ್ಲಿ ಸ್ವಲ್ಪ ನೆರಳಿತ್ತು. ಹಾಗಾಗಿ ಕೋಳಿಯನ್ನೆಲ್ಲ ತಂದು ಗದ್ದೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಕ್ಲೀನ್ ಮಾಡುವ ಅಂತೇಳಿ ಬಂದ್ವಿ. ಹಾಗೆಯೇ ನಾವು ಸ್ವಲ್ಪ ಕೋಳಿ ಕ್ಲೀನ್ ಮಾಡಿ ಚಹಾ ಕುಡಿಯುವ ಅಂತೇಳಿ ಬರುವಾಗ ಇಲ್ಲಿ ಆಲ್ಮೋಸ್ಟ್ ಕೋಳಿ ಕಟ್ ಮಾಡಲಿಕ್ಕೆ ಕೂಡ ಶುರು ಮಾಡಿದ್ವಿ. ಆಗಲೇ ನಾನು ಹೇಳಿದಾಗೆ ಇಲ್ಲಿ ಪ್ರತಿ ಸರ್ತಿಯು ಚಿಕನ್ ಕಟ್ ಮಾಡಿ ಕೊಡಲಿಕ್ಕೆ ಕೂತ್ಕೊಳ್ಳೋದು ರಮೇಶ್ ಅಣ್ಣನೇ. ಹಾಗೆ ಅವರಿಗೂ ಕೂಡ ತುಂಬಾ ಸುಸ್ತಾಗ್ತಾ ಇತ್ತು. ಹಾಗೆ ಈ ಸರ್ತಿ ಮತ್ತೊಬ್ಬರು ಅಣ್ಣ ಕೂಡ ಅವರೊಟ್ಟಿಗೆ ಜಾಯಿನ್ ಆಗಿದ್ದಾರೆ. ರಮೇಶ್ ಅಣ್ಣ ಅವರು ಕಟ್ ಮಾಡಿ ಕೊಟ್ಟಂಥ ಕೋಳಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ವಿ. ಆದರೆ ಈ ಸರ್ತಿ ನಾವಂತೂ ಕೋಳಿ ಕಟ್ ಮಾಡಲಿಕ್ಕೆ ಕೂರುದೇ ಇಲ್ಲ ಅಂತೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಕೋಳಿ ಕ್ಲೀನ್ ಮಾಡಲಿಕ್ಕೆ ಅಂತ ಕೂತಿದ್ವಿ. ಹಾಗೆ ನೋಡಿ ಇಲ್ಲಿ ನನ್ನ ನಾದ್ನಿ ಹಾಗೆ ಅಕ್ಕ ಎಲ್ಲ ಸೇರಿಕೊಂಡು ಅಲಸಂಡೆಯನ್ನು ಕಟ್ ಮಾಡ್ತಾ ಇದ್ರು. ಅವರು ಕಟ್ ಮಾಡೋ ರೀತಿ ನೋಡಿಯೇ ನನಗೆ ಅಲಸಂಡೆ ಪಲ್ಯ ತಿನ್ನುವುದೇ ಬೇಡ ಅಂತ ಅನಿಸ್ತಾ ಇತ್ತು. ಹಾಗೆ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಹಾಗೆ ಒಳಗೆ ಬಂದು ನೋಡುವಾಗ ನಮ್ಮ ಸುಜಾತಕ್ಕ ಸಂಜೆಗೆ ಬೇಕಾದ ರೊಟ್ಟಿಯನ್ನು ಕೂಡ ಮಾಡ್ತಾ ಇದ್ರು. ಈ ಹಳ್ಳಿ ಮನೆಗಳಲ್ಲಿ ಏನಾದರೂ ಫಂಕ್ಷನ್ನು ಅಥವಾ ಪೂಜೆ ಇತ್ತು ಅಂತ ಹೇಳಿದರೆ ಈ ರೀತಿ ಎಲ್ಲರೂ ಸೇರಿ ಹರಟೆ ಹೊಡ್ಕೊಂಡು ಅವರವರ ಕೆಲಸಗಳನ್ನ ಮಾಡಿಕೊಂಡು ಖುಷಿ ಖುಷಿಯಿಂದ ಇರ್ತಾರಲ್ವ, ಅದೇ ಆ ಫಂಕ್ಷನ್ಗೆ ಒಂದು ದೊಡ್ಡ ಕಳೆನ ತಂದು ಕೊಟ್ಟಿರುತ್ತೆ. ಹಾಗೆ ನೋಡಿ ನಾವು ಚಹಾ ಎಲ್ಲ ಕುಡಿದು ಬರೋಷ್ಟೊತ್ತಿಗೆ ಗದ್ದೆಲಿ ಎಷ್ಟೊಂದು ಜನ ಮಹಿಳಾ ಮಣಿಗಳು ಸೇರ್ಕೊಂಡಿದ್ರು ಅಂತೇಳಿ ನಾವೆಲ್ಲಿ ಕೂತ್ಕೊಳ್ಳೋದಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಪ್ಲೇಸಲ್ಲಿ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಹಾಗೆ ನಮ್ಮ ಭವ್ಯಕ ನೋಡಿ ಎಷ್ಟು ಸ್ಪೀಡಾಗಿ ಕೋಳಿನ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೇನಾದರೂ ಕೋಳಿ ಕ್ಲೀನ್ ಮಾಡಲಿಕ್ಕೆ ಜನ ಬೇಕು ಅಂತ ಇದ್ದರೆ ಪ್ಲೀಸ್ ನಮ್ಮ ಭವ್ಯಕನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೋಡಿಲಿ ಎಲ್ಲರೂ ಒಂದೊಂದು ಕೋಳಿ ಇಟ್ಕೊಂಡು ಇವತ್ತು ಕೋಳಿ ಕ್ಲೀನ್ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಆದರೆ ಮಾತುಕತೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿಯೇ ನಡೀತಾ ಇತ್ತು. ಹಾಗೆಯೇ ಇದರಲ್ಲಿ ಕೆಲವೊಬ್ಬರೆಲ್ಲ ಕೋಳಿ ಕ್ಲೀನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಆದರೆ ಕೆಲವೊಬ್ಬರಿಗೆ ಕೋಳಿ ಕ್ಲೀನ್ ಮಾಡೋದು ಹೇಗೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ಹೇಗೆ ಮಾಡೋದು ಅಂತೇಳಿ ನೋಡಿ ಕೋಳಿ ಕ್ಲೀನ್ ಮಾಡ್ತಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಅಂದರೆ ನಾನು, ಹಾಗೆ ನಮ್ಮ ಸವಿತಕ್ಕ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅವರಿಗೆ ಈ ರೀತಿ ಕೆಲಸ ಎಲ್ಲ ಮಾಡಿಯೇ ಗೊತ್ತಿಲ್ಲ. ಆದರೆ ಅವರು ಈ ಕೆಲಸನ ತುಂಬ ಎಂಜಾಯ್ ಮಾಡಿ ಮಾಡ್ತಾಯಿದ್ರು. ಯಾಕೆ ಅಂದರೆ ಮತ್ತೆ ಈ ಅವಕಾಶ ನಮಗೆ ಸಿಗೋದಿಲ್ಲ ಅನ್ನುವ ಕಾರಣದಿಂದ ಎಲ್ಲರೂ ಹೇಗೆ ಕೋಳಿ ಕ್ಲೀನ್ ಮಾಡ್ತಾಯಿದ್ರು ಹಾಗೆಯೇ ಅದನ್ನೆಲ್ಲ ನೋಡಿಬಿಟ್ಟು ಸವಿತಕ್ಕ ಕೂಡ ಕ್ಲೀನ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣ ನಮಗೆ ಈ ಕೋಳಿ ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗಿದೆ ಅಂತೇಳಿ ಕುಡಿಲಿಕ್ಕೆ ಸ್ಪ್ರೈಟ್ ತಗೊಂಡು ಬಂದರು. ಅಲ್ಲಿ ಒಂದು 2-3 ಜನ ಇದ್ದಾರೆ, ನಾನು ಹೆಸರು ಹೇಳೋದಿಲ್ಲ ಆಯಿತಾ. ಅವರು ನಮಗೆ ಜ್ಯೂಸ್ ಬೇಡ, ನಮಗೆ ನೀರು ಬೇಕು, ನಮಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದವರು ಜ್ಯೂಸ್ ಬಂದು ಕೈಗೆ ಸಿಕ್ಕ ಕೂಡಲೇ ನಮಗಿಂತ ಫಸ್ಟು ಜ್ಯೂಸ್ ಕುಡ್ದದ್ದೇ ಅವರು. ಫೈನಲಿ ಕೋಳಿ ಎಲ್ಲ ಕ್ಲೀನ್ ಮಾಡಿ ನಾವು ಮನೆಗೆ ಬಂದ್ವಿ. ಮನೆಗೆ ಬರುವಷ್ಟೊತ್ತಿಗೆ ಇಲ್ಲಿ ಅಡುಗೆಯ ತಯಾರಿ ಎಲ್ಲ ಆಗ್ತಾಯಿತ್ತು. ಇನ್ನು ನಮ್ಮ ವಿಶಾಲಕ್ಕ ಸೌಮ್ಯಕ್ಕ ಕೇಳೋದೇ ಬೇಡ, ಕೆಲಸದಲ್ಲೇ ಅಂತೂ ನಂಬರ್ 1 ಇದ್ದಾರೆ ಅವರು. ಹಾಗೆ ನೋಡಿ ಅಲ್ಲಿ ಕೆಲಸ ಮುಗಿಸಿ ಬಂದ ಕೂಡಲೇ ಇಲ್ಲಿ ಪಾತ್ರೆ ತೊಳೆಯುವ ಕೆಲಸ ಆಗ್ತಾಯಿತ್ತು. ಹಾಗೆಯೇ ನಾವಿಲ್ಲಿ ಚಿಕನ್ ಕ್ಲೀನ್ ಮಾಡಲಿಕ್ಕೆ ಕೂತಂಥ ಪ್ರತಿಯೊಬ್ಬರು ಕೂಡ ಪರ್ಫ್ಯೂಮ್ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇರಲಿಲ್ಲ, ಅಷ್ಟು ಗಮ್ಮಂತಿದ್ವಿ. ಹಾಗೆ ನಾವು ಇನ್ನು ಫ್ರೆಶ್ ಆಗಿ ಸಂಜೆಗೆ ಪೂಜೆಗೆ ತಯಾರಾಗಿ ಬರುವ ಅಂತೇಳಿ ಮನೆಗೆ ಹೋದ್ವಿ. ಇನ್ನು ಫ್ರೆಶ್ ಆಗಿ ಬರುವಷ್ಟೊತ್ತಿಗೆ ಪೂಜೆ ಕೂಡ ಶುರುವಾಗಿತ್ತು. ಅಷ್ಟೊತ್ತಿಗೆ ಕತ್ಲೆ ಕೂಡ ಆಗಿತ್ತು. ಇನ್ನು ರಿಲೇಟಿವ್ಸ್ ಎಲ್ಲರೂ ಬಂದು ಸೇರಿದ್ರು. ನೋಡಿ ತುಂಬ ಅಂದರೆ ತುಂಬ ಜನ ಸೇರಿದ್ರು. ಎಷ್ಟು ಖುಷಿ ಅಂತ ಅನಿಸ್ತದೆ ಅಲ್ವಾ. ಮನೇಲಿ ಒಂದು ಈ ರೀತಿ ದೊಡ್ಡ ಫಂಕ್ಷನ್ ಆಗ್ತಾ ಇದೆ ಅಂದರೆ ತುಂಬಾ ಖುಷಿ ಅನಿಸ್ತದೆ. ಹಾಗೆ ನೋಡಿ ಪೂಜೆ ಎಲ್ಲ ಮುಗ್ದಿತ್ತು, ಊಟಕ್ಕೆ ಕೂಡ ಜನ ಕೂತ್ಕೊಳ್ಳಿಕ್ಕೆ ಶುರುವಾಗಿತ್ತು. ಬಂದಂಥ ರಿಲೇಟಿವ್ಸ್ ಎಲ್ಲರೂ ಊಟ ಮುಗಿಸಿ ಹೋದಾದ ನಂತರ ನಾವು ಮನೆಯವರು ಕೂಡ ಊಟ ಮಾಡಿದ್ವಿ. ಊಟ ಮಾಡುವಾಗ ನಮ್ಮ ತಲೆಯಲ್ಲಿ ಉಳಿದಿದ್ದಂಥ ಕಡೆಯ ಪ್ರಶ್ನೆ ಏನು ಅಂದರೆ, ಅಯ್ಯೋ ನನ್ನ ಏರು ಮಾರೆ ನೆನ್ನು ಪೂರ ದೆಪ್ಪುನಿ, ಏರು ಮಾರೆ ನೆನ್ನು ಪೂರ ಕ್ಲೀನ್ ಮಾಡ್ಪುನಿ ಅಂತೇಳಿ. ನಿಜವಾಗಿಯೂ ಅಸಲಿ ಆಟ ಶುರುವಾಗೋದೇ ಈಗಿಂದ. ಏನು ಅಂತ ಹೇಳಿದರೆ ಎಲ್ಲ ಕ್ಲೀನಿಂಗ್ ಮಾಡೋದು. ಈ ರಿಲೇಟಿವ್ಸ್ ಎಲ್ಲ ಹೋದಾದ ನಂತರ ಉಂಟಲ್ಲ, ಒಮ್ಮೆ ಎಲ್ಲ ಕ್ಲೀನ್ ಮಾಡಿ ಇಡುವುದೇ ದೊಡ್ಡ ಕೆಲಸ ಆಗಿರ್ತದೆ. ಹಾಗೆ ನಾವು ಕಳೆದ ವರ್ಷ ಎಲ್ಲರೂ ಕ್ಲೀನ್ ಮಾಡುವಾಗ ನಾನು ನಮ್ಮ ಪ್ರಶಾಂತನೆಲ್ಲ ಅಂಗಳ ಗುಡಿಸ್ಲಿಕ್ಕೆ ನಿಂತಿದ್ವಿ. ಬಾಕಿಯವರದು ಎಲ್ಲ ಕೆಲಸ ಆಗಿ ಮುಗಿಯುವ ತನಕ ಕೂಡ ನಮ್ಮ ಅಂಗಳ ಗುಡಿಸಿಯೇ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಅಂಗಳ ಗುಡಿಸಿ ಆದ ತಕ್ಷಣ ಮತ್ತೆ ಬೇರೆ ಏನಾದರೂ ಕೆಲಸ ಮಾಡಬೇಕಾಗ್ತದೆ ಅಲ್ವಾ. ಹಾಗಾಗಿ ಎಲ್ಲ ಕೆಲಸ ಮುಗಿಯುವ ತನಕ ಅಂಗಳವೇ ಗುಡಿಸಿದರೆ ನಮಗೆ ಬೇರೆ ಕೆಲಸ ಮಾಡುವ ಅವಕಾಶನೇ ಇರೋದಿಲ್ವಲ್ಲ ಅಂತೇಳಿ. ಆದರೆ ಈ ಸರ್ತಿ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನಾನು ಒಳಗಡೆ ಕ್ಲೀನ್ ಮಾಡಲಿಕ್ಕೆ ನಿಂತ್ಕೊಂಡೆ. ಎಲ್ಲರೂ ಒಂದೇ ಕಡೆ ನಿಂತರೆ ಒಳಗೆ ಕೆಲಸ ಕೂಡ ಆಗೋದಿಲ್ಲಲ್ಲ. ಹಾಗಾಗಿ ನಾವು ಒಂದು 2-3 ಮಂದಿ ಒಳಗೆ ಕ್ಲೀನ್ ಮಾಡಲಿಕ್ಕೆ ನಿಂತ್ಕೊಂಡ್ವಿ. ಹಾಗೆ ನೋಡಿ ಇಲ್ಲಿ ಎಲ್ಲರೂ ಸೇರಿಕೊಂಡು, ಅಂದರೆ ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪಾತ್ರೆನೆಲ್ಲ ತಗೊಂಡೋಗೋದು, ತೊಳಿಲಿಕ್ಕೆ ಹಾಕೋದು ಎಲ್ಲ ಮಾಡ್ತಾ ಇದ್ದಾರೆ. ಈ ದೊಡ್ಡ ದೊಡ್ಡ ಪಾತ್ರೆ ತೊಳಿಲಿಕ್ಕೆ ನಮ್ಮಂಥ ಸಾಮಾನ್ಯರಿಂದ ಸಾಧ್ಯನೇ ಇಲ್ಲ. ಹಾಗಾಗಿ ಕೆಲವೊಂದು ಎಕ್ಸ್ಪರ್ಟ್ಗಳನ್ನು ಕರೆಸಿದ್ವಿ. ಅವ್ರು ಯಾರು ಅಂತೇಳಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಕೊಂಡೋಗಿ ಬಾವಿ ಹತ್ರ ತೊಳಿಲಿಕ್ಕೆ ಹಾಕ್ತಾ ಇದ್ದೇವೆ. ನೋಡ್ತಾ ಇದ್ದೀರಲ್ವ ನಮ್ಮ ಪಾತ್ರೆ ತೊಳೆಯುವ ಎಕ್ಸ್ಪರ್ಟ್ಗಳು ಯಾರ್ಯಾರು ಅಂತೇಳಿ. ಒಂದು ನಮ್ಮ ಅತ್ತೆ ವಿನಯ ಚಿಕ್ಕಮ್ಮ, ವಿನೋದ ಚಿಕ್ಕಮ್ಮ, ಪುಟ್ಟಣ್ಣ, ಹಾಗೆ ವಿಕ್ಕಿ ಮತ್ತು ನಮ್ಮ ಭವ್ಯಕ. ಇವ್ರುಗಳು ಈ ರೀತಿ ದೊಡ್ಡ ದೊಡ್ಡ ಪಾತ್ರೆ ತೊಳೆದ್ರಲ್ಲಿ ತುಂಬ ಎಕ್ಸ್ಪರ್ಟ್ಗಳಿದ್ದಾರೆ.
ಇನ್ನು ನಮ್ಮ ಭವ್ಯಕ್ಕನ ಬಗ್ಗೆ ಹೇಳಬೇಕು ಅಂದರೆ ಅವರು ಮಲ್ಟಿ ಟ್ಯಾಲೆಂಟೆಡ್ ಕಣ್ರಿ. ಯಾಕೆಂದರೆ ಆಗ ನೋಡಿದ್ರೆ ಅಲ್ವಾ ಕೋಳಿನ ಎಷ್ಟು ಸ್ಪೀಡಾಗಿ ಕ್ಲೀನ್ ಮಾಡ್ತಿದ್ರು ಅಂತೇಳಿ, ಈಗ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಕೂಡ ತೊಳಿತಾ ಇದ್ದಾರೆ. ಈ ತಮಾಷೆನೆಲ್ಲ ಬದಿಗಿಟ್ರೆ ನಿಜವಾಗಿಯೂ ಪ್ರತಿಯೊಬ್ಬರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆ ಕಳೆದ್ರೂ ಕೂಡ ಯಾವ ಕೆಲಸ ಕೂಡ ನಾಳೆಗೆ ಪೆಂಡಿಂಗ್ ಆಗಬಾರ್ದು ಅಂತೇಳಿ ಎಲ್ಲರೂ ಸೇರಿ ಇವತ್ತೇ ಪ್ರತಿಯೊಂದು ಕೆಲಸವನ್ನು ಕಂಪ್ಲೀಟ್ ಮಾಡಿ ಇನ್ನು ಸ್ವಲ್ಪ ರೆಸ್ಟ್ ಮಾಡುವ ಅಂತೇಳಿ ಮನೆಯಲ್ಲಿ ಎಳ್ನೀರಿತ್ತು, ಅದನ್ನು ಕಟ್ ಮಾಡಿ ಕುಡಿತಾ ಕೂತ್ಕೊಂಡಿದ್ವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ.